ವಿರಾಮವಿಲ್ಲದ ಈ ಜಂಜಾಟದಲ್ಲಿ ಕೊಂಚ ನಿಧಾನಿಸು, ಆದರೆ ಕೈ ಚೆಲ್ಲಿ ಕೂರಬೇಡ. ವೆರಿ ಗುಡ್ ಮಾರ್ನಿಂಗ್. ಇದು ಮಂಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ವೆಲ್ಕಮ್ ಟು ಡೇ 3 ಆಫ್ ಮೈ ಹೊಸ ಜರ್ನಿ. ಸರಿಯಾಗಿ ಹೇಳ್ಬೇಕು ಅಂದ್ರೆ ಇವತ್ತಿಂದ ನನ್ನ ಆಕ್ಚುಯಲ್ ವರ್ಕ್ ಸ್ಟಾರ್ಟ್ ಆಗಿದ್ದು. ಅದ್ರ ಮಧ್ಯ ಒಂದು ಕಾಫಿ ಬ್ರೇಕ್. ಕಾಫಿ ಇಲ್ಲದೆ ಕೂರದಕ್ಕಾಗಲ್ಲ, ಬಿಕಾಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಸಿಸ್ಟಮ್ ಮುಂದೆನೆ ಇರ್ತೀವಿ. ಹಾಗೆ ಇವತ್ತು ಬಯೋಮೆಟ್ರಿಕ್ ಪ್ರೊಸೆಸ್ ನ ಕೂಡ ಮುಗಿಸ್ಕೊಂಡು ಪಂಚಿನಾದ್ವಿ. ಇವತ್ತು ಆಫೀಸಲ್ಲಿ ಒಳ್ಳೆ ದಿನ, ಬಿಕಾಸ್ ಬೆಳಗ್ಗೆನೆ ಅಯ್ಯಪ್ಪ ಸ್ವಾಮಿ ಪ್ರಸಾದನ ತಿನ್ನುವಂತ ಅವಕಾಶ ಸಿಕ್ತು. ಹಾಗೆ ಇವತ್ತು ತುಂಬಾನೇ ಕಲ್ತಿದ್ದೀನಿ. ಡೇ 1 ಡೇ 2 ಗೆ ಕಂಪೇರ್ ಮಾಡಿದ್ರೆ. ನಮ್ಮ ಆಫೀಸಲ್ಲಿ ಲಂಚ್ ಬ್ರೇಕ್ 1:30 to 2:30 1 ಅವರ್ ಇರುತ್ತೆ. ಆಬ್ವಿಯಸ್ ಆಗಿ ನಾವು ಊಟ ಮಾಡೋದಕ್ಕೆ 1 ಗಂಟೆ ಬೇಕಾಗಿಲ್ಲ. ಬೇಗನೆ ಊಟ ಮುಗಿಸಿ ಕ್ಯಾಬಿನಿಗೆ ಬಂದು ಬೇರೆ ಏನಾದ್ರು ಕೆಲಸ ಮಾಡ್ಕೊತಿರ್ತೀವಿ, ಅಂದ್ರೆ ಆಫೀಸ್ ವರ್ಕ್ ನ ಬಿಟ್ಟು. ಅಂಡ್ ಇವತ್ತು ನಾನು ಇಬ್ಬರ ಅಂಡರ್ ಅಲ್ಲಿ ವರ್ಕ್ ಮಾಡಿದೆ. ತುಂಬಾನೇ ಕಲ್ತಿದ್ದೀನಿ. ಅವರಿಬ್ರು ಕೂಡ ನನ್ಗೆ ಏನೇ ಡೌಟ್ಸ್ ಬಂದ್ರು ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಹಾಗೆ ಇವತ್ತು ಆಫೀಸಲ್ಲಿ ಒಬ್ರು ಒಳ್ಳೆ ಫ್ರೆಂಡ್ ಪರಿಚಯ ಆದ್ರು. ಅವ್ರು ಯಾರು ಅಂತ ಮುಂದಿನ ವಿಡಿಯೋದಲ್ಲಿ ನಿಮ್ಗೂ ಕೂಡ ಪರಿಚಯ ಮಾಡಿಸ್ತೀನಿ. ಇವತ್ತು ನಮ್ಮ ಆಫೀಸ್ ಅಲ್ಲಿ ಒಬ್ರು CS ಅವ್ರದ್ದು ಬರ್ಡೇ ಇತ್ತು. ಆ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರು ಎಲ್ಲರೂ. ಹಾಗೆ ನಮ್ಮ ಜೊತೆ ಪಾರ್ಟ್ನರ್ ಕೂಡ ಇದ್ರು. ತುಂಬಾನೇ ಖುಷಿ ಆಯ್ತು. ಅದಾದ್ಮೇಲೆ ಪಂಚೌಟ್ ಆದೆ. ಆಫೀಸ್ ಇಂದ ನಾನ್ ಹೊರಟಿದ್ದು ಮನೆ ಹುಡುಕದಿಕ್ಕೆ ಅಂತ. ಮನೆಗಳು, PGಗಳು ಒಂದಾದ್ಮೇಲೆ ಒಂದೊಂದು ನೋಡಿ ವಾಪಸ್ ಹೊರಡೋಷ್ರೊಳಗೆ 9 ಗಂಟೆ ಆಗಿತ್ತು. ಮನೆಗೆ ರೀಚ್ ಆಗೋಷ್ರೊಳಗೆ 9:30 9:45 ಆಗಿತ್ತು. ಅಂಡ್ ಇದೇ ನನ್ನ ರುಟೀನ್ ಆಗೋಗಿದೆ. ಬೆಳಗ್ಗೆ ಸಂಜೆ ಮೆಟ್ರೋಲಿ ಟ್ರಾವೆಲ್ ಮಾಡುದು. ಸದ್ಯಕ್ಕೆ ನಾನ್ ಟ್ರಾವೆಲ್ ಮಾಡ್ತಾ ಇರೋದು ಅಜ್ಜಿ ಮನೆಯಿಂದ 20 ಇಂದ 21 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಬೇಗ PG ಹುಡ್ಕೋಣ ಅಂತ ಇವತ್ತಿಗಿಷ್ಟೇ. ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನೀವು ಓದ್ತಾ ಇರಿ. ಟಾಟಾ ಬಾಯ್.